ನಮಸ್ಕಾರ ವೀಕ್ಷಕರೇ. ಗೋವಿಂದನಿಗೆ ಶಾಪ ಕೊಟ್ಟ ಮೈಲಾರಲಿಂಗೇಶ್ವರ. ಮೈಲಾಪುರ ಮೈಲಾರಲಿಂಗನಿಗೂ ತಿರುಪತಿಯ ತಿಮ್ಮಪ್ಪನಿಗೂ ಏನ್ ಸಂಬಂಧ? ತಿಮ್ಮಪ್ಪನಿಗೆ ಗೋವಿಂದ ಅಂತ ಹೆಸರು ಯಾಕೆ ಬಂತು ಹೇಳ್ತೀವಿ. ಆದ್ರದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಶಿವನ ಇನ್ನೊಂದು ರೂಪವೇ ಮೈಲಾರಲಿಂಗೇಶ್ವರ. ಈ ಮೈಲಾರಲಿಂಗೇಶ್ವರನೇ ಮಹಾರಾಷ್ಟ್ರದಲ್ಲಿ ಪೂಜಿಸಲ್ಪಡುವ ಖಂಡೋಬನಾಗಿದ್ದಾನೆ. ಮಹಾರಾಷ್ಟ್ರದಲ್ಲಿ ಪ್ರಚಲಿತದಲ್ಲಿರುವ ಖಂಡೋಬನೇ ಆಂಧ್ರ ಪ್ರದೇಶದಲ್ಲಿ ಮಲ್ಲಣ್ಣನಾಗಿ ನೆಲೆಸಿದ್ದಾನೆ. ಆದ್ರೆ ಈ ಮೈಲಾರಲಿಂಗನ ಮೂಲ ನೆಲೆ ಇರೋದು ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿ. ಮಾರ್ಥಾಂಡ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಹಿಂದೆ ಮೈಲಾರದ ಮುಲ್ಲಾಸುರ ಹಾಗೂ ದೇವರಗುಡ್ಡದಲ್ಲಿ ಮಣಿಕಾಸುರ ಎಂಬ ರಾಕ್ಷಸರಿದ್ರು. ಇವರು ಅಲ್ಲಿನ ಜನರಿಗೆ ತೊಂದರೆ ಕೊಡ್ತಿದ್ರು. ಅಲ್ಲದೆ ಋಷಿ ಮುನಿಗಳು ಹೋಮ ಹವನ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ, ಎಲ್ಲವನ್ನ ನಾಶಗೊಳಿಸ್ತಾ ಇದ್ರು. ಇದರಿಂದ ಬೇಸತ್ತ ಎಲ್ಲರೂ ಶಿವನ ಮೊರೆ ಹೋಗ್ತಾರೆ. ಆಗಲೇ ನೋಡಿ ಪರಮೇಶ್ವರ ಮೈಲಾರನಾಗಿ ಜನ್ಮ ಪಡೆದು ಇಬ್ಬರನ್ನು ವಧಿಸಿ ಅವರ ಕರುಳನ್ನು ತಲೆ ಮೇಲೆ ಪಟಕದಂತೆ ಧರಿಸಿ ಚರ್ಮವನ್ನು ವಸ್ತ್ರವಾಗಿ ಧರಿಸಿ ಹಲ್ಲುಗಳನ್ನು ಹಾರದಂತೆ ಹಾಕಿಕೊಂಡ್ರಂತೆ. ಇನ್ನು ವೀಕ್ಷಕರೇ, ಮೈಲಾಪುರ ಮೈಲಾರನಿಗೂ ತಿರುಪತಿ ತಿಮ್ಮಪ್ಪನಿಗೂ ನೆಂಟಸ್ತಿಕೆ ಇದೆ. ತಿಮ್ಮಪ್ಪನ ಮಗಳನ್ನ ಮೈಲಾರಲಿಂಗ ಮದುವೆಯಾಗಿ ವಧುದಕ್ಷಿಣೆಯಾಗಿ ನೀಡಬೇಕಿದ್ದ 7 ಕೋಟಿ ಹೊನ್ನಿನ ಸಾಲ ಉಳಿಸಿಕೊಂಡಿದ್ದ. ಸಾಲ ತೀರಿಸದ್ದಕ್ಕೆ ಮೈಲಾರನನ್ನು ಭಕ್ತರು 7 ಕೋಟಿ ಅಂತ ಕರೆಯಲಿ ಎಂದು ತಿಮ್ಮಪ್ಪ ಶಾಪ ಕೊಟ್ಟಿದ್ದಂತೆ. ಹಾಗೆ ಈ ಮೈಕಾರ ಮೈಲಾರನು ತಿಮ್ಮಪ್ಪನಿಗೆ ಭಕ್ತರೆಲ್ಲರೂ ನಿನ್ನನ್ನು ಗೋವಿಂದ ಗೋವಿಂದ ಎಂದು ಕರೆಯಲಿ ಅಂತ ಪ್ರತಿಶಾಪ ನೀಡಿದ ಎಂಬ ನಂಬಿಕೆಯೂ ಇದೆ. ಇದಕ್ಕೆ ಪೂರಕ ಎಂಬಂತೆ ಈ 2 ದೇವರ ಒಕ್ಕಲಿನವರು ಪರಸ್ಪರ ದೇವರುಗಳಿಗೆ ಪೂಜೆ ಸಲ್ಲಿಸುವುದಿಲ್ಲ. ಅಂದ್ರೆ ಶಿವನ ಒಕ್ಕಲಿನವರು ತಿಮ್ಮಪ್ಪನನ್ನ ಪೂಜಿಸುವುದಿಲ್ಲ ಹಾಗೂ ತಿಮ್ಮಪ್ಪನ ಒಕ್ಕಲಿನವರು ಶಿವನನ್ನು ಪೂಜಿಸುವುದಿಲ್ಲ. ಇನ್ನು ಮೈಲಾರ ಪರಂಪರೆಯ ಬಹುದೊಡ್ಡ ಆಚರಣೆ ಕಾರ್ಣಿಕೋತ್ಸವ. ಪ್ರತಿ ವರ್ಷ ರಥ ಸಪ್ತಮಿಯ ಪಾಂಡ್ಯಮಿ ಎಂದು ಇಲ್ಲಿ ಕಾರ್ಣಿಕೋತ್ಸವ ನಡೆಯುತ್ತೆ. ಈ ಉತ್ಸವದಲ್ಲಿ ಗೊರವಪ್ಪ ನುಡಿಯುವ ವರ್ಷ ಭವಿಷ್ಯವಾದ ಕಾರಣಿಕಕ್ಕೆ ಇಡೀ ನಾಡು ಕಾದು ಕುಳಿತಿರುತ್ತೆ. ಹೀಗೆ ಮೈಲಾರಲಿಂಗೇಶ್ವರನ ಜಾತ್ರೆಯು ಕರ್ನಾಟಕದಾದ್ಯಂತ ಹೆಚ್ಚು ಪ್ರಸಿದ್ಧಿ ಪಡೆದಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ಹೀಗೆ ಕರ್ನಾಟಕದಲ್ಲಿ ಮೈಲಾರಲಿಂಗೇಶ್ವರನಾಗಿ, ಮಹಾರಾಷ್ಟ್ರದಲ್ಲಿ ಜೆಜುರಿಯ ಖಂಡೋಬನಾಗಿ ಹಾಗೂ ಆಂಧ್ರ ಪ್ರದೇಶದಲ್ಲಿ ಮಲ್ಲಣ್ಣನಾಗಿಯೂ ಪೂಜಿಸಲಾಗ್ತಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮೈಲಾರಲಿಂಗನ ರೋಚಕ ಕಥೆಯನ್ನ. ಮುಂದಿನ ವಿಡಿಯೋದಲ್ಲಿ ಇಂತಹ ಮತ್ತಷ್ಟು ರೋಚಕ ರಹಸ್ಯವನ್ನ ಬಿಚ್ಚಿಡೋ ಪ್ರಯತ್ನ ಮಾಡ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.